ಬಾ ಮಗಳೇ, ಹೋಗಿ ನೀವಿಬ್ರು ಮದ್ವೆಗೆ ತಯಾರಿ ಮಾಡ್ಕೊಳ್ಳಿ. ನಾನಿವತ್ತು ನಿಮ್ಮಿಬ್ರು ಪ್ರೀತಿ ಮುಂದೆ ಸೋತ್ ಹೋದೆ. ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು. ಹೋಗಿ ಖುಷಿಯಾಗಿರಿ. ಅಯ್ಯೋ ನನ್ ಮಗಳೇ, ಗಾಡ್ ಬ್ಲೆಸ್ ಯು ಮಗಳೇ. ನೀನ್ ಬರಲ್ವಾ? ಯು ಆರ್ ಎ ಫ್ಯಾಮಿಲಿ ನಾವು. ಮೊದಲು ಶಾಲಿನಿ, ಈಗ ಕಾಂಟ್ರಾಕ್ಟು. ಆ ಭಿಕಾರಿ ನನ್ ಮಗ ನನ್ನಿಂದ ಇದನ್ನೆಲ್ಲ ಕಿತ್ಕೊಳ್ಳೋದಕ್ಕೆ ಹೇಗ್ ಸಾಧ್ಯ? ವಿಕ್ರಾಂತ್, ಈ ಕಿತ್ಕೊಳ್ಳೋ ಸಮಯ ನಮ್ದು. ನನ್ನ ಹತ್ರ ಒಂದ್ ಪ್ಲಾನ್ ಇದೆ. ಪ್ಲಾನ್? ಬಿಸಿ ಬಿಸಿಯಾದ ಟೀ ತಗೋ. ಇದ್ ನಿನ್ಗೆ. ವಿನಿತಾ, ನೋಡು ನನ್ ಮಗ ಎಷ್ಟು ಅದೃಷ್ಟ ಮಾಡಿದ್ದಾನೆ ಅಂತ. ಇವನ್ ಮದ್ವೆನ ತುಂಬಾ ಅದ್ದೂರಿಯಾಗಿ ಮಾಡ್ತೀನಿ ನಾನು. ಅಪ್ಪ, ಅದ್ದೂರಿಯಾಗಿ ಯಾಕೆ ಮಾಡ್ಬೇಕು? ನಮ್ಮಿಬ್ರಿಗೂ ಕೂಡ ನಿಮ್ಮಿಬ್ರು ಆಶೀರ್ವಾದ ಇದ್ರೆ ಸಾಕು. ಮದ್ವೆ ಎಲ್ ಮಾಡ್ಬೇಕು, ಹೇಗ್ ಮಾಡ್ಬೇಕು, ಇದು ನಮ್ಮಿಬ್ಬರ ಮೇಲ್ ಬಿಟ್ಬಿಡು. ನೀನು ನಮ್ ಸೊಸೆನ ನೋಡ್ಕೊ. ಮತ್ತೆ ಇನ್ನೊಂದು ವಿಷಯ ನೆನಪಲ್ಲಿ ಇಟ್ಕೋ, ಮದ್ವೆಗ್ ಮುಂಚೆ ಎಲ್ಲೆಲ್ಲಿ ಹೋಗ್ಬೇಕೋ ಹೋಗ್ಬಿಡು. ಮತ್ತೆ ಮದ್ವೆ ಆದ್ಮೇಲೆ ನಿನ್ ಹೆಂಡತಿ ನಿನ್ನ ಬೆರಳಲ್ಲೇ ಆಡಿಸ್ತಾ ಇರ್ತಾಳೆ. ಹೌದಾ? ಆಯುಷ್, ನೀನಿಲ್ಲಿ ಏನ್ ಮಾಡ್ತಿದ್ಯಾ? ನಿನ್ನ ಹತ್ರ ಬಿಟ್ಟು ನನ್ನ ಖುಷಿನ್ ಬೇರೆ ಯಾರ ಹತ್ರ ತೋರಿಸ್ಕೊಳ್ಳಿ? ಆಯುಷ್, ಇದು ಕನ್ಸಲ್ಲ ಅಲ್ವಾ? ಕನ್ಸೆ ಇದು. ಯಾವ ತರ ಕನ್ಸು ಅಂದ್ರೆ, ಆ ಕನ್ಸಲ್ ಬರೀ ನೀನೇ ಇದೆಯಾ? ಇಂಟ್ರೆಸ್ಟಿಂಗ್, ವೆರಿ ಇಂಟ್ರೆಸ್ಟಿಂಗ್. ನಾಳೆ ನನ್ ಮಗನ್ ಮದ್ವೆನಲ್ಲಿ ಯಾವ್ದಕ್ಕೂ ಕೊರತೆ ಆಗ್ಬಾರ್ದು. ನನ್ನಾಸೆ ಏನು ಅಂದ್ರೆ ಈ ಮದ್ವೆ ಬರೀ ಸಂಬಂಧಿಕರಲ್ಲ, ಇಡೀ ಊರೇ ನೆನ್ಪಿಟ್ಕೋಬೇಕು. ಇಷ್ಟು ಖರ್ಚು ಮಾಡೋದಕ್ಕೆ ಆಯುಷ್ ಹತ್ರ ದುಡ್ಡು ಹೆಂಗ್ ಬಂತು? ಯಾರಿಗೂ ಯಾವುದೇ ಕಾರಣಕ್ಕೂ ಗೊತ್ತಾಗಿಲ್ಲ. ನಿಜವಾಗ್ಲೂ ನೀವೇ ಸಂಜಯ್ ಮತ್ತೆ ವಿನಿತಾ ನಾಯಕ್ ಅಂತ. ಟ್ರಸ್ಟ್ ಮೀ. ಅರೇಂಜ್ಮೆಂಟ್ಸ್ ಚೆನ್ನಾಗಾಗ್ಬೇಕು. ಎಸ್. ಥ್ಯಾಂಕ್ ಯು. ನಾಯಕ್? ಆಯುಷ್? ಆಯುಷ್ ನಾಯಕ? ಇಲ್ಲಿ ತನಕ ನೀವ್ ಯಾವ ಬಡವ್ರನ್ನೂ ಅರ್ಥ ಮಾಡ್ಕೊಳಕ್ಕೆ ಪ್ರಯತ್ನ ಪಟ್ಟಿಲ್ಲ, ಅದಕ್ಕೆ. ಇದ್ರರ್ಥ ಅವನು ನಮ್ ಕೆಲಸದವನಲ್ಲ, ನಾವೇ ಅವನ್ ಕೆಲಸದವ್ರು. ಥ್ಯಾಂಕ್ ಗಾಡ್, ಇಷ್ಟು ದೊಡ್ಡ ವಿಷಯ ಅವನ್ ಮದ್ವೆಗಿಂತ ಮುಂಚೆನೇ ನನಗೆ ಗೊತ್ತಾಯ್ತು. ಈಗಿಂದ ಆಯುಷ್ನ ನನ್ನವನಾಗಿಸ್ಕೊಳ್ಳೋದು ನನ್ನ ಕೆಲಸ ಮಾತ್ರ ಅಲ್ಲ, ನನ್ನ ಗುರಿ ಕೂಡ. ಶಾಲಿನಿ, ನಾನು ನಿನ್ ಹತ್ರ ಮುಖ್ಯವಾದ ವಿಷಯ ಮಾತಾಡ್ಬೇಕು. ನನಗ್ ಮಾತಾಡಕ್ ಇಂಟ್ರೆಸ್ಟ್ ಇಲ್ಲ. ನಿನ್ ಹಳೆ ಫ್ರೆಂಡ್ಗೆ ಒಂದು ಅವಕಾಶನೂ ಕೊಡಲ್ವಾ? ಪ್ಲೀಸ್ ಶಾಲಿನಿ, ಮೀಟ್ ಮಾಡು ನನ್ನ. ನೈನಾ, ನೈನಾ, ನಾನು ಅನ್ಕೊಂಡಿದ್ದೆ ನೀನು ಬರಲ್ಲ ಅಂತ. ನೀನಾ? ನೀನಿಲ್ಲೇನ್ ಮಾಡ್ತಿದ್ಯಾ? ನೀನಿನ್ ಜೀವನದಲ್ಲಿ ಮಾಡ್ತಿರೋ ದೊಡ್ಡ ತಪ್ಪನ್ನ ತಡೆಯೋದಕ್ಕೆ ಬಂದಿದ್ದೀನಿ. ನೀನು ಅವನ ಜೊತೆ ಯಾವತ್ತೂ ಖುಷಿಯಾಗಿರೋದಿಲ್ಲ. ನಿನಗೆ ಶ್ರೀಮಂತರ ಲೈಫ್ ಸ್ಟೈಲ್ ಬೇಕು ಶಾಲಿನಿ, ಆದ್ರೆ ಅಂತ ಜೀವನ ನಾನು ಮಾತ್ರ ಕೊಡಕ್ ಸಾಧ್ಯ ಇರೋದು. ಈಗ ನಾನು ಬೇರೆಯವ್ರ ಹುಡುಗಿ ಅನ್ನೋದನ್ನ ಮರಿಬೇಡ. ಬಿಡು ನನ್ನ, ಬಿಡು, ಬಿಡು ನನ್ನ ಅಂದೆ. ಇಲ್ಲ, ಇದು ನಿಜ ಅಲ್ಲ.
ಹಾಯ್ ಮ್ಯಾಮ್, ಇದು ಆಲ್ರೆಡಿ ಬುಕ್ ಆಗಿದೆ. ನಾನು ಓ. ನಿಮ್ಗೆ ಬೇರೆ ಪೀಸ್ ತೋರಿಸ್ಲಾ? ಓಕೆ. ಜಸ್ಟ್ ಎಕ್ಸ್ಕ್ಯೂಸ್ ಮೀ. ಹಾಯ್ ವಿನಿತಾ ನಾಯಕ್. ಯಾವ ಹುಡುಗಿಗೆ ಲೆಹಂಗಾ ತೋರಿಸ್ತಿದ್ಯಲ್ಲ ಅವಳು ನನ್ನ ಸೊಸೆ ಆಗೋಳು. ಅವಳ ದೃಷ್ಟಿ ಯಾವ ಲೆಹಂಗಾ ಮೇಲ್ ಬೀಳತ್ತೋ ಆ ಲೆಹಂಗಾ ಅವಳಿಗೆ ಕೊಟ್ಬಿಡು. ಆ ಲೆಹಂಗದ ಬೆಲೆ ಲಕ್ಷ ಆಗ್ಲಿ ಕೋಟಿ ಆಗ್ಲಿ. ಮತ್ತೆ ಅವಳು ಗೊತ್ತಾಗ್ಬಾರ್ದು. ಶೋರ್ ಮ್ಯಾಮ್. ಥ್ಯಾಂಕ್ ಯು. ತಗೊಂಡ ನೀನು? ಹೇಗ್ ಕಾಣ್ತಾ ಇದೆ? ಫೋಟೋ ಕಳ್ಸು ನನಗೆ. ಇಲ್ಲ, ಆಕ್ಚುಲಿ ನಾನು ನಿನ್ಗೆ ಹೇಳಿದ್ನಲ್ಲ ನನ್ಗಿಷ್ಟ ಅಂತ. ಅದು ಆಲ್ರೆಡಿ ಬುಕ್ ಅಂತೆ. ಯಾಕೇನಾಯ್ತು? ಬೇರೆ ತಗೋ. ಮತ್ತೆ ಹಾಗೆ ನೀನ್ ಏನೇ ಹಾಕೊಂಡ್ರು ಪ್ರಪಂಚದ ಅತಿ ಸುಂದರವಾದ ಹುಡುಗಿ ನೀನೇ ಆಗಿರ್ತೀಯ. ಹೌದಾ? ಸರಿ ಇರು, ನಾನು 2 ನಿಮಿಷದಲ್ಲಿ ಬರ್ತೀನಿ. ಓಕೆ. ಸರಿ. ಆಕ್ಚುಲಿ ಐ ರಿಯಲಿ ಲೈಕ್ ದಿಸ್ ಲೆಹಂಗಾ. ಆಕ್ಚುಲಿ ಮ್ಯಾಮ್, ನೀವು ಇದನ್ನ ತಗೋಬಹುದು. ರಿಯಲಿ? ಆಕ್ಚುಲಿ ಮ್ಯಾಮ್, ಓನರ್ ಕಾಲ್ ಬಂದಿತ್ತು. ನೀವು ನಮ್ 100ನೇ ಕಸ್ಟಮರ್ ಆಗಿರೋದ್ರಿಂದ ನೀವು ಇದನ್ನ ತಗೊಳ್ಬಹುದು ಅಂತ ಹೇಳಿದ್ರು. ಥ್ಯಾಂಕ್ ಯು ಸೋ ಮಚ್. ಇದ್ರ ಬಿಲ್ಲಿಂಗ್ ಮಾಡ್ಬಿಡಿ. ನಿಲ್ಸು ಇಲ್ಲ ನಿಲ್ಸು. ಈ ರೀತಿಯ ಕಥೆಗಳನ್ನು ಕೇಳಲು ಈಗಲೇ ಪಾಕೆಟ್ ಎಫ್ಎಂ ಆಪ್ ಡೌನ್ಲೋಡ್ ಮಾಡಿ. ಆಪ್ ಡೌನ್ಲೋಡ್ ಮಾಡಲು ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ನಲ್ಲಿ ನೀಡಲಾಗಿದೆ.